ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸ್ತಾ ಇವತ್ತು ಸಿಂಪಲ್ ಆಗಿ ಬಿಗಿನರ್ಸ್ಗೆ ದೇವರ ನೈವೇದ್ಯಕ್ಕೆ 5 ನಿಮಿಷದಲ್ಲಿ ಮಾಡೋ ಥರ ಪಂಚ್ ಕಜ್ಜಾಯ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು, ಆದರೆ ಇವಾಗ ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ಈ ರೆಸಿಪಿನ ಮತ್ತೆ ರಿಪೀಟ್ ಆಗ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ, ಯಾಕಂದರೆ ಯಾವಾಗೂ ಒಂದೇ ಥರ ಮಾಡಲ್ವಲ್ಲ ನಾನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆಗೋ ಟೈಮ್ಗೆ ಇದ್ರ ಜೊತೆಗೆ ನಾನು ಗೋಡಂಬಿ ಮತ್ತು ಬಾದಾಮಿ, ದ್ರಾಕ್ಷಿನೆಲ್ಲ ಫ್ರೈ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು. ನಾನು ಇಲ್ಲಿ ಒಂದು 5 ಕ್ವಾಂಟಿಟಿನಲ್ಲಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಲೈಟಾಗಿ ಫ್ರೈ ಆದರೆ ಸಾಕು, ತುಂಬಾ ಫ್ರೈ ಆಗಬೇಕಂತೇನಿಲ್ಲ, ಅಂದರೆ ಪೂರ್ತಿ ಕಲರ್ ಬರಬೇಕಂತೇನಿಲ್ಲ. ಸೊ ಇದನ್ನು 5 ನಿಮಿಷದಲ್ಲಿ ಯಾರು ಬೇಕಾದನ್ನು ಹಬ್ಬದ ದಿವಸ ನೀವು ಮಾಡಬೇಕಂದ್ರೆ ಕಂಪಲ್ಸರಿ ಪಂಚಕಜ್ಜಾಯ ದೇವ್ರ ನೈವೇದ್ಯಕ್ಕೆ ಇಡಬೇಕು. ಹೆಂಗೆ ಕಡುಬು, ಕಡಲೆ ಉಸ್ಲೆಲ್ಲ ಯಾವ ಥರ ಇಡ್ತೀರೋ ಅದೇ ಥರ ಇದು ಕೂಡ ತುಂಬ ಇಷ್ಟವಾಗಿರುವಂಥ ರೆಸಿಪಿನೇ ಗಣೇಶ ದೇವರಿಗೆ. ಹಾಗೆ ಇಲ್ಲಿ ನಾನು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ, ಅಂದರೆ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿದ ತಕ್ಷಣ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಸ್ಟವ್ ಯಾಕೆ ಆಫ್ ಮಾಡಿದ್ದೀನಿ ಅಂದರೆ ಇದು ಸ್ವಲ್ಪ ಕ್ರಿಸ್ಪಿ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಈ ಥರ ಬೇಡ ಅಂದರೆ ಹಂಗೆ ಡೈರೆಕ್ಟಾಗಿ ಅವಲಕ್ಕಿಗೆ ಡೈರೆಕ್ಟಾಗಿ ನೀವು ಫ್ರೈ ಮಾಡಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೋಬೋದು. ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅವಲಕ್ಕಿಗೂ ಹೊಂದ್ಕೊಳ್ಳಿ ತುಪ್ಪ ಫ್ಲೇವರ್ ಅಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಆಗೋದಂದರೆ ಕಡಿಮೆ ಕ್ವಾಂಟಿಟಿ ಹಾಕ್ಕೊಳ್ಳಿ. ಇದನ್ನೊಂದ್ಸರಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಮಿಕ್ಸಿನಲ್ಲೇ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಹಾಕಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರನೇ. ಸೊ ಇದನ್ನು ಈಸಿಯಾಗಿ ನೀವು ಹಬ್ಬದ ಟೈಮಲ್ಲಿ ದೇವರ ನೈವೇದ್ಯಕ್ಕೆ ಮಾಡ್ಕೋಬೋದು, ಅಥವಾ ಗಣೇಶ ದೇವಸ್ಥಾನಕ್ಕೆ ಪ್ರಸಾದವಾಗಿ ಕೂಡ ನೀವು ಮಾಡಿಕೊಡ್ಬೋದು ಜಾಸ್ತಿ ಕ್ವಾಂಟಿಟಿನಲ್ಲಿ, ಯಾಕಂದರೆ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡುವಂಥ ರೆಸಿಪಿ. ಅಥವಾ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು, ಯಾಕಂದರೆ ಇದೊಂದು ಹೆಲ್ತಿ ರೆಸಿಪಿನೇ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಅಥವಾ ನಿಮ್ಮ ಹತ್ರ ಪೌಡರ್ ಇಲ್ಲಾಂದರೆ ಏಲಕ್ಕಿನ ಕುಟ್ಬಿಟ್ಟು ಕೂಡ ಹಾಕ್ಕೊಬೋದು. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಅದೇ ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಂಡು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು, ಯಾಕಂದರೆ ಇವಾಗ 1 ಕಪ್ ಅಳತೆ ತೊಗೊತೀರ ಅಂದರೆ ಅರ್ಧ ಕಪ್ ಆದರೂ ನೀವು ನೀರು ಹಾಕಲೇಬೇಕಾಗುತ್ತೆ. ಇಲ್ಲಿ ನಾನು ಅರ್ಧ ಕಪ್ ಬೆಲ್ಲ ತೊಗೊಂಡಿರೋದಕ್ಕೆ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಟೇಬಲ್ ಸ್ಪೂನಲ್ಲಿ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನು. ಇವಾಗ ಜಸ್ಟ್ ಬೆಲ್ಲ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ, ಯಾಕಂದರೆ ಇದು ಆಲ್ರೆಡಿ ಗಟ್ಟಿಯಾಗಿರುತ್ತೆ, ಯಾಕಂದರೆ ನೀರು ಕಡಿಮೆ ಹಾಕಿರ್ತೀರಲ್ವ, ಅದಕ್ಕೋಸ್ಕರನೇ. ಯಾಕಂದರೆ ಈ ಥರ ಮಾಡೋದ್ರಿಂದ ಕಸ ಕಡ್ಡಿ ಏನಾದಿದ್ರೆ ನಾವು ಫಿಲ್ಟರ್ ಮಾಡಿದಾಗ ಈಸಿಯಾಗಿ ಹೋಗ್ಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಕಡೆ ಬೆಲ್ಲದ ಪಾಕ ಏನಿದೆ ಅದನ್ನೇನು ತಣ್ಣಗಾಕಿ ಬಿಡೋದೇನು ಅವಶ್ಯಕತೆ ಇಲ್ಲ, ಹಾಗೆ ಬಿಸಿ ಬಿಸಿಯಾಗೆ ಮಿಕ್ಸ್ ಮಾಡೋದು. ನೀವು ಬೇಕಂದರೆ ಫಸ್ಟೇ ಬೇಕಂದರೆ ಬೆಲ್ಲನ ಕರಗಿಸಿಟ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು ಕರಗಿಸಿರೋ ಅಂಥ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ತುಂಬ ಈಸಿ ರೆಸಿಪಿ, ಅದರಲ್ಲೂ ಗಣೇಶ ದೇವರಿಗೆ ತುಂಬಾ ಶ್ರೇಷ್ಠವಾದ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ಇವಾಗ ಕೃಷ್ಣ ದೇವರಿಗೆ ಅವಲಕ್ಕಿಯಲ್ಲಿ ಹೆಂಗೆ ಮಾಡ್ತೀರೋ ಅದೇ ಥರ ಇದು ಪಂಚಕಜ್ಜಾಯ ಇದೆ. ಸೊ ಇದು ಒಂದು ರೆಸಿಪಿನ ನೈವೇದ್ಯಕ್ಕಾಗಿ ಇಡ್ಬೋದು. ಹಾಗೆ ನಾನು ಗಣೇಶ ಹಬ್ಬದ ವ್ಲಾಗ್ ಕೂಡ ಹಾಕ್ತೀನಿ, ರೇಖಾ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಒಂದು ಸರಿ ಚೆಕ್ ಮಾಡಿ ಯಾವ ರೀತಿ ಹಬ್ಬ ಪ್ರಿಪ್ರೇಷನ್ ಮಾಡಿದೆ ಅಂತಲೂ ಹಾಕ್ತೀನಿ. ಸೊ ನನಗೆ ಗೊತ್ತಿರೋ ಅಷ್ಟು ಸಿಂಪಲ್ಲಾಗೆ ನಾನು ಮಾಡೋದು ಯಾವಾಗೂ, ಮತ್ತು ಟಿಪ್ಸ್ಗಳ ಸಮೇತ ನಿಮಗೆ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಖಂಡಿತ ಎಲ್ಲ ಹಬ್ಬದ ರೆಸಿಪಿಗಳೆಲ್ಲ ಹಾಕಿರ್ತೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಈ ಗಣೇಶ ಹಬ್ಬ ಆಗಿದ ತಕ್ಷಣ ಇನ್ಮೇಲೆ ರೆಗ್ಯುಲರ್ ಆಗಿ ರೆಸಿಪಿಗಳು ಹಾಕ್ತಾ ಇರ್ತೀನಿ. ಸೊ ಖಂಡಿತ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಯಾಕಂದರೆ ತುಂಬ ಜನ ನನ್ನ ರೆಸಿಪಿನ ಇವಾಗೂ ಕೂಡ ನೋಡಿ ಹೊರಗಡೆ ಎಲ್ಲ ಸಿಕ್ಕಿದಾಗ ಖುಷಿಯಾಗಿ ಮಾತಾಡ್ಸ್ತೀರಾ. ಸೊ ನನಗೆ ಅದೇ ಸಾಕು, ನಿಮ್ಮ ಆಶೀರ್ವಾದ ಯಾವಾಗೂ ಇರಲಿ. ನಮಗೆ ದೇವರು ನನಗಂತಲ್ಲ ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಯಾವುದೇ ರೀತಿ ವಿಘ್ನ ಆಗದಿರ ನಿಮ್ಮ ಕೆಲಸದಲ್ಲಿ ಜಯ ಸಿಗಲಿ ಅಂತ ಗಣೇಶನ ದೇವರಿಗೆ ಬೇಡ್ಕೊತಾ ಇದ್ದೀನಿ. ಸೊ ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.